ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ CCB ಅವರು ಹೋದ ಒಂದು ತಿಂಗಳಿಂದ ಬ್ಯಾಂಗ್ಳೂರ್ ಸಿಟಿಯಲ್ಲಿ ಈ ಡ್ರಗ್ ಇಶ್ಯೂ ಬಗ್ಗೆ ಕ್ಲೋಸ್ ಆಗಿ ಫಾಲೋ ಮಾಡ್ತಾಯಿದ್ರು. ಆ ಲೀಡ್ ಮೇಲೆ ನಿಮಗೆ ಗೊತ್ತಿದೆ, ಹಿಂದೆ ಕೂಡ ಒಂದು ಕೇಸ್ ಅವರು ಗಾಂಜಾದು ಪತ್ತೆ ಮಾಡಿದರು. ಅದೇ ಎಫರ್ಟ್ಸ್ ಮಾಡುವಾಗ ಅವ್ರಿಗೆ ಒಂದು ಮಾಹಿತಿ ಬಂದಿತ್ತು. ಅಂದರೆ ಒಬ್ಬರು ಗೌರ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋ ಮನುಷ್ಯ ಕೆಲವು ಕಡೆ ಪಾರ್ಟಿಗಳಲ್ಲಿ ಜಾಸ್ತಿ ಕಾಣಿಸ್ಕೊಡ್ತಾರೆ. ಆಮೇಲೆ ಅವ್ರದ್ದು ಈ ಜಾಸ್ತಿ ಹೈ ಎಂಡ್ ಪಾರ್ಟಿಲಿ ಜಾಸ್ತಿ ಇರೋದು. ಮತ್ತು ಒಬ್ಬರು ಚಲನಚಿತ್ರದಲ್ಲಿ ಒಬ್ಬರ ಜೊತೆ ಕೂಡ ಅವ್ರದ್ದು ಒಂದು ಸಂಪರ್ಕ ಇದೆ ಅಂತ ಮಾಹಿತಿ ಇತ್ತು. ಆ ಮನುಷ್ಯನಿಗೆ ಫಾಲೋ ಮಾಡುವಾಗ ಅವ್ರಿಗೆ ಬಗ್ಗೆ ನಿಗಾ ಇಡುವಾಗ ಗೊತ್ತಾಯಿತು. ಅಂದರೆ ಅವರು ನಮ್ಮ ರೋಡ್ ಟ್ರಾನ್ಸ್ಪೋರ್ಟ್ ಆಫೀಸ್ ಜಯನಗರದಲ್ಲಿ ಒಬ್ಬರು ಕ್ಲರ್ಕ್ ಆಗಿ ಕೆಲಸ ಮಾಡ್ತಾಯಿದ್ರು. ಮತ್ತು ಅವ್ರದ್ದು ಎಲ್ಲ ಬೇರೆ ಚಟುವಟಿಕೆ ಬಗ್ಗೆ ನಿಗಾ ಇಡುವಾಗ ಗೊತ್ತಾಯಿತು. ಅಂದರೆ ಅವರು ಪಾರ್ಟಿಗಳಿಗೆ ಹೋಗ್ತಾಯಿದ್ರು. ಈ ಪಾರ್ಟಿಯಲ್ಲಿ ಅವರು ಡ್ರಗ್ಸ್ಗಳನ್ನು ಬಳಸೋದ್ರ ಬಗ್ಗೆ ಕೂಡ ಮಾಹಿತಿ ಗೊತ್ತಾಯಿತು. ಅವ್ರಿಗೆ ಪೊಲೀಸವರು ಕರ್ಕೊಂಬಂದಾಗ ಪ್ರಶ್ನೆ ಮಾಡುವಾಗ ಮತ್ತು ಅವ್ರದ್ದು ಮೊಬೈಲ್ ಫೋನ್ಗಳನ್ನು ಎಲ್ಲ ಅನಾಲಿಸಿಸ್ ಮಾಡುವಾಗ ಆ ಫೋನ್ಗಳಿಂದ ಸುಮಾರು ಮಾಹಿತಿ ನಮಗೆ ಸಿಕ್ತು. ಅವ್ರಿಗೆ ಎಲ್ಲ ದೀರ್ಘವಾಗಿ ವಿಚಾರಣೆ ಮಾಡಿದ ಮೇಲೆ ಅವರು ಕೆಲವು ಸಮಯದಿಂದ ಈ ಪಾರ್ಟಿಗಳಿಗೆ ಸುಮಾರು ಕಡೆ ಸಿಟಿಯಲ್ಲಿ ಹೋಗ್ತಾಯಿದ್ರು. ಅಲ್ಲಿ ಬೇರೆ ಕಡೆಯಿಂದ ಬೇರೆ ಮೂಲಗಳಿಂದ ಈ ಡ್ರಗ್ಸನ್ನು ಪಿಲ್ಸನ್ನು ತಗೊಂಡು ಅಲ್ಲಿ ಪಾರ್ಟಿಯಲ್ಲಿ ಬೇರೆ ಬೇರೆ ಜೊತೆ ಅವರು ಪಾರ್ಟಿಸಿಪೇಟ್ ಮಾಡ್ತಾಯಿದ್ರು. ಅವರು ತಮ್ಮ ಆ್ಯಕ್ಟಿವಿಟೀಸ್ ಬಗ್ಗೆ ಭಾಳ ವಿಸ್ತಾರವಾಗಿ ದೀರ್ಘವಾಗಿ ಅವರೆಲ್ಲ ಪೊಲೀಸ್ಗೆ ಮಾಹಿತಿಯನ್ನು ನೀಡಿದರು. ಅವರು ನೀಡಿರೋ ಮಾಹಿತಿ ಪ್ರಕಾರ ನಾವು ಬೇರೆ ಈ ಕೇಸ್ಗೆ ಸಂಬಂಧಪಟ್ಟವ್ರಿಗೆ ಕೂಡ ಮುಂದೆ ವಿಚಾರಣೆಗೆ ಕರೆದುಕೊಡ್ತಾ ಇದ್ದೀವಿ. ಅವರು ತಮ್ಮ ಸಂಬಂಧ ಬೇರೆಯವ್ರ ಜೊತೆ ಕೂಡ ಬಹಿರಂಗ ಪಡೆದಿದ್ದಾರೆ. Based on the revelations made by him, we have started our second layer of investigation. Other people are also being called. They are also being examined. And he has also accepted certain other types of relationships also with the other people. Investigation is being continued and being conducted on a regular basis. ಈಗ ನಮ್ಮ ತನಿಖೆ ಮುಂದಿನ ಹಂತದಲ್ಲಿ ಹೋಗ್ತಾ ಇದೆ. ಆ ಪಾರ್ಟಿಗಳಲ್ಲಿ ಯಾರ್ಯಾರ ಜೊತೆ ಸೇರ್ತಾ ಇದ್ರು, ಈ ಪಾರ್ಟಿಯನ್ನು ವ್ಯವಸ್ಥೆ ಮಾಡಲಿಕ್ಕೆ ಮತ್ತು ಆರ್ಗನೈಸ್ ಮಾಡಲಿಕ್ಕೆ ಯಾರು ಅವ್ರ ಜೊತೆ ಸೇರಿ ಎಲ್ಲ ಮಾಡ್ತಾಯಿದ್ರು, ಅವ್ರ ಬಗ್ಗೆ ಕೂಡ ಅವ್ರ ಮಾಹಿತಿ ನೀಡಿದ್ದಾರೆ. ಈಗ ಕೆಲವು ಜನದ ಬಗ್ಗೆ ಅವರು ಸಂಪೂರ್ಣವಾಗಿ ಮಾಹಿತಿ ನೀಡಿದ್ದಾರೆ. ಅದರಿಂದ ನಾವು ಬೇರೆಯವ್ರ ಬಗ್ಗೆ ಕೂಡ ವಿಚಾರಣೆ ಮಾಡ್ತೀವಿ. ಅವ್ರಿಗೆ ಕೂಡ ವಿಚಾರಣೆಗೆ ಈಗ ನಮ್ಮ ಅಧಿಕಾರಿ ಅವರು ಕರೆಸಿ ಎಲ್ಲ ಕಾನೂನು ರೀತಿಯಿಂದ ಕ್ರಮವನ್ನು ಮುಂದೆ ತಗೊಳ್ತಾರೆ. ಆಮೇಲೆ ಇನ್ನೊಬ್ಬರು ವ್ಯಕ್ತಿ ರಾಹುಲ್ ಅಂತ, ಅವರು ರಿಯಲ್ ಎಸ್ಟೇಟ್ ಮತ್ತು ಆರ್ಕಿಟೆಕ್ಟ್ ಇಂಟೀರಿಯರ್ ಡಿಸೈನ್ ಅಂತ ಹೇಳ್ಕೊಡ್ತಾರೆ. ಅವರು ಬೇರೆ 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 ರಾಷ್ಟ್ರಗಳಿಗೆ ಕೂಡ ಹೋಗಿ ನಮ್ಮ ನೇಬರಿಂಗ್ ಕಂಟ್ರೀಸಿಗೆ ಕೂಡ ಹೋಗಿಬಿಟ್ಟು ಅಲ್ಲಿ ಕೂಡ ಕೆಲವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅಂತ ಕೂಡ ನಮಗೆ ಮಾಹಿತಿ ಬಂದಿದೆ. ಅವರು ಕೂಡ ಈ ಬ್ಯಾಂಗ್ಳೂರಲ್ಲಿ ಡ್ರಗ್ದಲ್ಲಿ ಪಾರ್ಟಿಗಳಲ್ಲಿ ರೆಗ್ಯುಲರ್ ಆಗಿ ಶಾಮೀಲಾಗ್ತಾಯಿದ್ರು. ಈ ಮಾಹಿತಿ ಕೂಡ ಈಗ ನಮಗೆ ಬಂದ್ರಿಂದ ಅವರು ಕೂಡ ದಸ್ತಗಿರಿ ನಾವು ಮಾಡಿದ್ದೀವಿ. ಈಗ ಇನ್ವೆಸ್ಟಿಗೇಷನ್ ಈಗ ನಮ್ಮ ಹತ್ರ ಕೇಸ್ ಇದೆ, ಅಕ್ಯೂಸ್ ಇದ್ದಾರೆ. ಈಗ ಅಕ್ಯೂಸ್ ಆದಮೇಲೆ ನೆಕ್ಸ್ಟ್ ಲೆವೆಲಲ್ಲಿ ಯಾರ್ಯಾರು ಅವ್ರ ಜೊತೆ ಅಕಂಪ್ಲಿಷ್ ಆಗಿದ್ದರು, ಅಸೋಸಿಯೇಟ್ಸ್ ಆಗಿದ್ದರು, ಅವ್ರು ಯಾರ್ಯಾರದಲ್ಲಿ ಭಾಗವಹಿಸಿದ್ರು ಆ ಬಗ್ಗೆ ಈಗ ವಿಸ್ತಾರವಾಗಿ ದೀರ್ಘವಾಗಿ ಕುಲಂಕುಷವಾಗಿ ಈಗ ತನಿಖೆ ನಡೀತದೆ.
ಮತ್ತೆ ನಿಮ್ದೇನಾದ್ರು ಇದೆಯಾ? Sir, before you take questions, English in brief you can. ಇಲ್ಲ, ಐ ಆಮ್ ಸ್ಟೇಯಿಂಗ್ ಹಿಯರ್, ನೋ ಪ್ರಾಬ್ಲಮ್. ಐ ಆಮ್ ಫುಲ್ಲಿ ಅವೈಲೇಬಲ್ ಟು ಯು, ನೋ ಪ್ರಾಬ್ಲಮ್. ಇಲ್ಲ, ಏನು? ನಂದಿ ಹೋಟ್ಲನ್ನ ಇವಾಗ ಮನೆ ರೈಡ್ ಮಾಡಿದ್ರಿ. ಹೌದು, ಫುಲ್ CCB ಇಂದ ರೇಡ್ ಆಗಿದೆ. ಹೌದು. ಇಲ್ಲ, ಈಗ ತನಿಖೆಯಲ್ಲಿ ಕೇಸ್ ಇದೆ, ಅಧಿಕಾರಿಯವರು ವಿಚಾರಣೆ ಮಾಡ್ತಾ ಇದ್ದಾರೆ. ಈ ಹಂತದಲ್ಲಿ ಅಷ್ಟು ಮಾತ್ರ ಹೇಳಲಿಕ್ಕೆ ಸಾಧ್ಯ ಆಗುತ್ತದೆ. ಅವರ ಪಾತ್ರ ಏನೇನು ಸರ್ ಆಗಿದೆ? ಇಲ್ಲ, ಈಗ ಪಾತ್ರ ಸದ್ಯಕ್ಕೆ ಈ ಹಂತದಲ್ಲಿ ಯಾವ ಥರದ್ದು ಟೀಕೆ ಮಾಡಲಿಕ್ಕೆ ಆಗಲ್ಲ. ಕೇಸ್ ತನಿಖೆಯಿಂದ ಯಾವಾಗ ಆ ಥರ ಮಾಹಿತಿ ಸ್ಟೇಜ್ ಬರ್ತದೆ, ನಿಮಗೆ ಗೊತ್ತಿದೆ, ನಾವು ಯಾವ ಇನ್ವೆಸ್ಟಿಗೇಷನ್ ಇದ್ದಾಗ ನಿಮ್ಮ ಜೊತೆ ಎಲ್ಲ ಮಾಹಿತಿಯನ್ನು ಕಾಲಕ್ಕೆ ಸರಿಯಾದರಿಂದ ಹಂಚಿಕೊಡ್ತೀವಿ. I cannot disclose anything at this stage. Case is under investigation. Yeah, right now we have 2 persons arrested in this case, Ravi and Rahul. ಯಾವ FIR ಮೇಲೆ ಈ ಹಿಂದೆ 2018 ಒಂದು ಹೊಸದು ಈಗ ಒಂದು ಹೊಸದು We have taken a case now. We have taken up a case. ಹಳೆ ಕೇಸನ ಅಥವಾ ಇಲ್ಲ, ಈಗ ನಾವು ಒಂದು ಕೇಸ್ ಮಾಡಿದ್ದೀವಿ. ಈಗ ಎಲ್ಲಿ ಯಾವ ಸ್ಟೇಜ್ ಅಲ್ಲಿ ಕ್ವಾರ್ಟರ್ಪೇಟೆಯಲ್ಲಿ. ಯಾ ಸರ್, ಈ ಪ್ರಕರಣದಲ್ಲಿ ಕಾರ್ಪೊರೇಟ್ ಪತಿ ಇಲ್ಲ. ರಾಹುಲ್ ಜೊತೆ ರಾಹುಲ್ ಸಂಪರ್ಕ ಇದೆ ಅಂತ ಗೊತ್ತಾಗಿದೆ. ಈಗ ನಾವು ನಿಮಗೆ ಈವರೆಗೆ ಪತ್ತೆ ಆಗಿರೋ ಮಾಹಿತಿ ಬಗ್ಗೆ, ಈ ಪತ್ತೆ ಆಗಿರೋ ಕೇಸ್ ಏನೇನು ಮಾಹಿತಿ ಇದೆ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಮತ್ತೆ ಯಾವ ಸ್ಟೇಜ್ ನೀವು ಹೇಳ್ತಾ ಇದ್ರೆ ಇನ್ನೂ ಕೇಸ್ ಭಾಳ ಹೆಸರು ಇದೆ, ಕೇಸಲ್ಲಿ ಭಾಳ ಕೆಲಸ ಮಾಡಬೇಕಾಗುತ್ತದೆ. ಹಂತವಾಗಿ ಏನೇನು ಯಾವ ಥರ ಈ ಕೇಸಲ್ಲಿ ಬೆಳವಣಿಗೆ ಆಗುತ್ತದೆ ನಿಮ್ಮ ಜೊತೆ ನಾನು ಹಂಚ್ಕೊಡ್ತೀವಿ. Sir, ಈ ಪಾರ್ಟಿಲಿ ಯಾವ ಸಿಂಥೆಟಿಕ್ ಡ್ರಗ್ಸ್ ಯಾವ ತರ ಡ್ರಗ್ಸ್ ಯೂಸ್ ಮಾಡ್ತಿದ್ರು ಸರ್ ಈ ಪಾರ್ಟಿಲಿ? ಈಗ see, you have to understand, I have told that right now they have certain pills, they have indicated, they have confirmed that. Okay, that is a subsequent thing. We will go stage by stage to all these, address all these issues subsequently. give us some information in English. Wait, see, certainly I am here, I am not leaving, I am here, very much here. ಸರ್, ಈಗ ಇಬ್ಬರು ಅರೆಸ್ಟ್ ಆಗಿದ್ದಾರೆ. I can't leave just like, will you let me go? You will never let me go. ಸರ್, ಈಗ ಇಬ್ಬರು ಅರೆಸ್ಟ್ ಆಗಿದ್ದಾರೆ. ಈ ಅರೆಸ್ಟ್ ಆದ ಹೊತ್ತು ಏನಾದರೂ ಡ್ರಗ್ಸ್ ಸೀಸ್ ಆಗಿದೆ? See, we are investigating. ನೀವು A ಇಂದ Z ವರೆಗೆ ಎಲ್ಲ ಉತ್ತರ ಇವತ್ತೇ ಕೊಡಬೇಕು ಅಂತ ಹೇಳಿದರೆ ಇನ್ನೊಂದು ಕೆಲಸ ಇವತ್ತೇ ಮುಗ್ದು ಹೋಗ್ಬಿಡ್ತಾ ಇತ್ತು. ಬಟ್ ಎಷ್ಟು ಬೇಗ ಈ ಎಲ್ಲ ಸ್ಟೇಜ್ ಆಗಲ್ಲ. ಸೊ ಮಾಡ್ತಾ ಇದ್ದೀವಿ, one by one ನಾವೆಲ್ಲ ಫುಲ್ ಇನ್ವೆಸ್ಟಿಗೇಷನ್ ಮಾಡ್ತೀವಿ. Sir, there have been some reports that the searches that were conducted here initially with the NCB have been connected to certain links with Mumbai as well. Any sort of links in the everyday investigation? See, I think you are getting into too much of guesswork, but right now focus only on this type of investigation, what I have revealed you just now. ಸರ್, ಇಲ್ಲಿ ಕನ್ಫ್ಯೂಷನ್ ಇದೆ. ಮೊನ್ನೆ ಒಬ್ರು ಪತ್ರಕರ್ತರು ಬಂದು ಇಂದ್ರಜಿತ್ ಲಂಕೇಶ್ ಬಂದು ಒಂದಷ್ಟು ಎವಿಡೆನ್ಸ್ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಅದ್ರ ಮೇಲೆ ಮಾಡ್ತಿದ್ರು ಇನ್ಫಾರ್ಮೇಶನ್. Certain informations were given by him regarding the past incidents, okay, and some names. And our officers have been working on certain leads for quite some time. It was coincidence, both things are happening simultaneously. ಸರ್, ಈ ಇಬ್ಬರು ಅರೆಸ್ಟ್ ಮಾಡಿರೋ ಅವ್ರು ಕೊಟ್ಟ ಮಾಹಿತಿ ಪ್ರಕಾರ ಟಾರ್ಗೆಟ್ ಎಷ್ಟಿದೆ ಸರ್? ಎಷ್ಟು ಜನರ ಮೇಲೆ ಹೇಳಿದ್ದಾರೆ? ನಿಮ್ಮ ಟಾರ್ಗೆಟ್ ಎಷ್ಟಿದೆ? ಸುಮಾರು ಜನ ಇದ್ದಾರಾ? ನೀವು ಇಲ್ಲಿ ಇರ್ತೀರಿ, ಅಲ್ಲ ನಿಮಗೆ ಒನ್ ಬೈ ಎಲ್ಲ ಮಾಹಿತಿ ಬಂದು ಗೊತ್ತಾಗುತ್ತದೆ. ಇದಕ್ಕೆ ಟೈಮ್ ತಗೊಳ್ತದೆ. ಅಲ್ಲ, ನಾವು ಕರೆಕ್ಟಾಗಿ ಎಲ್ಲ ಕೆಲಸ ಮಾಡ್ತೀವಿ. ಪೂರ್ತಿ ಪಕ್ಕಾ ಕೆಲಸ ಮಾಡಬೇಕಾಗುತ್ತದೆ. ಓಕೆ, ಇದು ಸೀರಿಯಸ್ ಕೇಸ್ ಇದೆ, ಸೀರಿಯಸ್ ಕೇಸ್ ಇದ್ದಲ್ಲಿ ಮಾಡ್ತೀವಿ ನಾವು. ಸರ್, ಎಲ್ಲಿಂದ ಪ್ರೊಕ್ಯೂರ್ ಮಾಡ್ತಿದ್ರು ಸರ್ ಈ ರಾಹುಲ್ ಮತ್ತೆ ರವಿ? As per the information given by them, they were procuring from a foreign national. Okay, they were the foreign national. We have zeroed down on that foreign national. We will be acting on the tip now. Sir, coming back to the NCB point, that Anika, when she was taken into custody, they said she had links with Sandalwood. Now the investigation Say, has gone. again, see, I tell you, we are doing our investigation. You please, you have to appreciate Yes. that we are doing our investigation. You are again raise the issue of a central agency. Okay, their issues were different. We are doing our investigation. We are capable of handling our case quite confidently. If you ask a question about case, I can reply. But Is there a sharing of information between the two agencies? No, see, our investigation is being conducted in full professional manner with full competence. Okay, what we need from where we need, that we will take a call about that. Okay.